ಥೋ ಇದೆ ಗೋರ್ ಗಪ್ ಆಗೋಯ್ತಲ್ಲ. ಈ ಮಾಳಿನೂ ಕಾಮಿಡಿ ಗೀತಿ ಮಾಡ್ದಂಗೆ ಮಾಡ್ತದೆ. 5 ನಿಮಿಷಕ್ಕೆ ಒಂದ್ಸಲ ಬರ್ತದೆ. ಹೌದಾ, ಈ ಧರ್ಮಸ್ಥಳ ಸಾಂಗಕ್ಕೆ ಹೋಗ್ಬೇಕಾಗಿತ್ತು, 4 ಗಂಟೆ ಆಗೋಯ್ತು. ಈ ಮಾಳಿಗೆ ಅಂತ ಮಾಡೋದು. ಥೋ ಕೇಳ್ತಾರೆ ಇಲ್ಲಿ ಕೊಡಿ, ಆ ಛತ್ರಿನವ್ರು ಕೊಡಿ, ನಾ ಬಗ್ಗೆ ಸಾಂಗಕ್ಕೆ ಹೋಗುತ್ತೆ. ಅದು ಕೊಂದು 20 ರೂಪಾಯಿ ಕೊಡಿ. ಹೌದು ಮಾರ್ರ, ಆ ಹಳಿ ಛತ್ರಿ ಕೊಡಿ. ಹಾಂ, ಹೊಸ ಛತ್ರಿ ಕೊಡ್ಬೇಡಿ. ಮತ್ತೆ ಹೊಸ ಛತ್ರಿ ತಗೊಂಡೋದ್ರೆ ಮತ್ತೇನಿಲ್ಲ ನಮ್ಮ ಸಂಘದಲ್ಲಿ. ಹೆಂಗಸರು ತಗೊಂಡು ಪರ್ಯಾರಿ ಆಗೋತ್ರು. ಹೋದವ್ರು ಹಂಗೆ ಹೋದೆ. ಗಿರ್ಜ್ ಹೊಸ ಛತ್ರಿ ತಗೊಂಡು ಬಂದದೆ, ಯಾರಿಗೆ ಬಂದು ನೋಡುವವರೆಗೆ ಛತ್ರಿನೇ ಇಲ್ಲ. ಯಾರು ತಗೊಂಡು ಹೋದ್ರಲ್ಲಿ ಪತ್ತೆ ಹಚ್ಚೋಕ್ಕಾಗಲ್ಲ, ಗೊತ್ತದ್ಯಾ? ಈ ಐಡಿ ನಾಯ್ತಾದ್ರೂ ಪತ್ತೆ ಹಚ್ಚೋಕ್ಕಾಗ್ಲಿಕ್ಕಿಲ್ಲ, ಗೊತ್ತದ್ಯಾ? ನಾ ಹೆಂಗಸರು ನಮ್ಮ ಸಂಘದವ್ರು ಭಯಂಕರ ಖತರ್ನಾಕ್ ಚಾಪ್ಟರು. ಆ ಹಳಿ ಛತ್ರಿ ತಗೊಬನ್ನಿ. ಆ ಕಾವು ಮುರಿದೋದಿತ್ತಲ್ಲ ಅದವ್ರು ತಗೊಬನ್ರಿ. ಮುರ್ದೋದ್ಯಲ್ವ, ಹೊಸ ಛತ್ರಿನ ತಗೊಂಡು ಹೋಗು ನೀನು. ಹೊಸ ಛತ್ರಿನೇ? ಹೊಸ ಛತ್ರಿ ಆದರೆ ಒಂದು ಕೆಲಸ ಮಾಡಿ, ಅದಕ್ಕೊಂದು ಗುರ್ತು ಮಾಡಿ. ಮಂಗಲ ಹೇಳಿ ಬರೀರಿ ಎಲ್ಲ. ಹೋದ್ಸಲ ತುಳಸಿ ಹಣ್ಣು ತಂದದ್ದು ಬಣ್ಣ ಇಲ್ಲ, ಆ ಬಿಳಿ ಬಣ್ಣ ಒಂದು ಹನಿ ಹಚ್ಚಿ. ಆ ಬಣ್ಣ ಎಲ್ಲ ಗಟ್ಟಿಯಾಗಿ ಹೋಗದ್ಯಾ? ಗಟ್ಟಿ ಆಗದೆ. ಗಟ್ಟಿ ಆದ್ರೆ ಹನಿ ಚಿಮಣಿ ಹಾಕಿ ಕರ್ಡು ಹಚ್ಚಿರ ಮಾರ. ಕಾಡಿ ಹೊಸ ಛತ್ರಿ ತಗೊಂಡು ಹೋದ್ರೆ ಅದು ವಾಪಸ್ ಬರುವುದಿಲ್ಲ ಅದು. ಹೌದು ಮಾರ, ಕಾಡಿ ನಂಗೆ ಬೈಯ್ರು ನೀವು. ಏನಾರು ಅದಕ್ಕೊಂದು ಗುರ್ತ ಮಾಡಿಕೊಡಿ. ಗುರ್ತ ಅಂತ ನೀನು ಆಧಾರ್ ಕಾರ್ಡ್ ಅನ್ಸ್ಕೋಗು ಛತ್ರಿಗೆ. ಸಾಂಗಕ್ಕೆ ಹೋದ್ರೆ ಆಯ್ತಾ, ಛತ್ರಿ ತಗೊಂಡು ಹೋಗ್ಬೋತ್ರಿ ನಿಮ್ಮ ಸಾಂಗದ ಹೆಂಗಸರು. ಎಲ್ಲ ಹಿಡ್ಕಿಗೊಂದು ಬಿಳಿ ನುಗ್ಗಲು ಕಟ್ಕೊಡ್ರೆ, ಏನೋ ಒಂದು ಗುರ್ತ ಮಾಡಿಕೊಡಿ. ಗೊತ್ತಾಯ್ತು. ಇನ್ನು ಹಾಲು ಕರಿಲ್ಲ, ಚಹಾ ಮಾಡಬೇಕು ಬಂದು ಬ್ಯಾಗೆ.